ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವಿವೇಕ್ ಭಟ್. ನಿನ್ನೆ ಅಂದರೆ 24 ಆಗಸ್ಟ್ 2026 SIR 2026 ಇದರ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಲಿಸ್ಟ್ ಪ್ರಕಟ ಆಗಿದೆ. ಸೊ ಆ ಲಿಸ್ಟ್ ಪ್ರಕಟ ಆಗಿದ ತಕ್ಷಣ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ನಿಮ್ಮ ಹೆಸರನ್ನ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಇದೆಯಾ ಇಲ್ವಾ ಅಂತ ಹುಡುಕೋದು ಹೇಗೆ, ಹುಡುಕಿದ ಮೇಲೆ ಇದ್ದರೆ ಏನು ಮಾಡಬೇಕು, ಇಲ್ಲದೆ ಹೋದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿದ ಕೆಲವು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರೂ ನಾನು ವಿಡಿಯೋ ನೋಡಿದ ಪ್ರಕಾರ ನನ್ನ ಡಿಸ್ಟ್ರಿಕ್ಟಿಗೆ ಹೋದೆ. ಡಿಸ್ಟ್ರಿಕ್ಟ್ ನೋಡಾದ್ಮೇಲೆ ನನ್ನ ಒಂದು PDF ಅಂದರೆ ನನ್ನ ಪೋಲಿಂಗ್ ಸ್ಟೇಷನ್ದು PDF ಡೌನ್ಲೋಡ್ ಮಾಡಿದೆ. ಈ ಥರ ಬಂತು. ಬಟ್ ಇದರಲ್ಲಿ 800, 900, 1000 ಹೆಸರುಗಳಿದೆ. ಹಾಗಾಗಿ ನನ್ನ ಹೆಸರನ್ನು ಹುಡುಕೋದು ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಹೇಗೆ ಹುಡುಕೋದು ಗೊತ್ತಾಗ್ತಾ ಇಲ್ಲ. ಬೇರೆ ಏನಾದ್ರು ಸುಲಭವಾದ ದಾರಿ ಇದೆಯಾ ಅಂತ ಕೇಳಿದ್ರು. ಅವ್ರಿಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಈ ಲಿಸ್ಟ್ ನಿಮ್ಮ ಡಿಸ್ಟ್ರಿಕ್ಟ್ಗೆ ಹೋಗಿ ಈ ಲಿಸ್ಟ್ನ ಡೌನ್ಲೋಡ್ ಮಾಡಿರ್ತೀರ. ಮಾಡಿದ್ಮೇಲೆ ನಿಮಗೆ ಹೆಸರು ಸಿಕ್ಕಿರಲ್ಲ. ಆದರೆ ನೀವು ಇನ್ನೊಂದು ರೀತಿ ಏನು ಮಾಡ್ಬೋದು ಅಂತಂದರೆ ECI ನೆಟ್ ಅಂದರೆ voters.eci.gov.in ಈ ಒಂದು ವೆಬ್ಸೈಟ್, ಇದರ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇದಕ್ಕೆ ನೀವು ಹೋದರೆ ನಿಮಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಸರ್ಚ್ ಯುವರ್ ವೋಟರ್ ಲಿಸ್ಟ್ ಅಂತ ನೋಡಿ, ಇಲ್ಲಿ ಇದು ಬರ್ತಾ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರಸ್ತುತ ಇವಾಗಿರೋ ಎಪಿಕ್ ID ವೋಟರ್ಸ್ ID ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದ್ಮೇಲೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಈ ಒಂದು ಕ್ಯಾಪ್ಚಾ ಕೋಡ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದ್ಮೇಲೆ ನೀವು ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಹೆಸರು ಮತ್ತು ನಿಮ್ಮ ವೋಟಿಂಗ್ ಸ್ಟೇಷನ್ ಪೋಲಿಂಗ್ ಸ್ಟೇಷನ್ ನಂಬರು, ಪಾರ್ಟ್ ಸೀರಿಯಲ್ ನಂಬರು ಎಲ್ಲ ಡೀಟೇಲ್ಸು ಇಲ್ಲಿ ಬರುತ್ತೆ. ಸೊ ಈ ಸೀರಿಯಲ್ ನಂಬರ್ ನೋಡಿ ಇಲ್ಲಿದೆ. ಇದನ್ನು ನೀವು ಸೀರಿಯಲ್ ನಂಬರ್ನ ನೀವು ತಗೊಂಡು ನಿಮ್ಮ ಲಿಸ್ಟಲ್ಲಿ ಹೋದರೆ ಇಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು. ಒಬ್ರದ್ದು ಸಿಕ್ಕಿದ ತಕ್ಷಣ ಇಲ್ಲಿ ಸಿಕ್ಕಿದ ತಕ್ಷಣನೇ ಇದು ಕನ್ಫರ್ಮ್ ಅಂತಾನೆ, ನಿಮ್ಮ ಹೆಸರು ಆಲ್ರೆಡಿ ಡ್ರಾಫ್ಟ್ ಲಿಸ್ಟಲ್ಲಿ ಇದೆ ಅಂತಾನೆ ಇದು ಕನ್ಫರ್ಮ್ಡು. ಆದರೂ ನೀವು ಇನ್ನೊಂದ್ಸರಿ ಪರಿಶೀಲನೆ ಮಾಡಬೇಕು ಅಂತಂದರೆ ಈ ಲಿಸ್ಟಲ್ಲಿ ಹೋಗಿ ನಿಮ್ಮ ಹೆಸರನ್ನು ಹುಡುಕ್ಬೋದು ಆ ಸೀರಿಯಲ್ ನಂಬರ್ ಪ್ರಕಾರ. ಸೊ ಇದು 1, 2, 3, 4 ಅಂತಿರುತ್ತೆ. ಈಗ ನನ್ನ ಸೀರಿಯಲ್ ನಂಬರ್ 800 ಅಂತಿದ್ರೆ ನಾನು ಕೆಳಗಡೆ ಹೋದರೆ 800ನೇದು ಸೀರಿಯಲ್ ನಂಬರ್ ನನಗೆ ಗೊತ್ತಾಗುತ್ತೆ, ತಕ್ಷಣ ಸಿಗುತ್ತೆ. ಸೊ ಇದನ್ನು ನೀವು ಮಾಡ್ಬೋದು. ಇದು ನೀವು ಮಾಡಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಅಕ್ಕಪಕ್ಕನೇ ಇರ್ಬೋದು, ಅಥವಾ ನಿಮ್ಮ ನೇಬರ್ಸ್ದು, ನಿಮ್ಮ ಅಕ್ಕಪಕ್ಕ ಮನೆಯವ್ರದ್ದೆಲ್ಲನೂ ಕೂಡ ಅಲ್ಲೇ ಆ ಕಡೆ ಈ ಕಡೆಯೇ ಇರ್ಬೋದು. ಸೊ ಅವ್ರಿಗೂ ಎಲ್ಲ ನೀವು ಇದನ್ನು ತೋರಿಸ್ಕೊಡ್ಬೋದು, ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಒಂದು ವೇಳೆ ಈಗ ನಾನು ಇಲ್ಲಿ ಬಂದೆ, ಇಲ್ಲಿ ನನ್ನ ಒಂದು ಎಪಿಕ್ ID ನಾನು ಹಾಕಿದ ತಕ್ಷಣ ಒಂದು ವೇಳೆ ಅದು ಲಿಸ್ಟಲ್ಲಿ ಇಲ್ಲ ಅಂತಂದರೆ ನೋಡಿ, ಈ ಥರ ಒಂದು ಇದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಹೆಸರು ಈ ಒಂದು ಎಪಿಕ್ ನಂಬರ್ ಹಾಕಿದ ತಕ್ಷಣ ನೋ ರಿಸಲ್ಟ್ ಫೌಂಡ್ ಅಂತ ಬರುತ್ತೆ. ಸೊ ಈ ಥರ ನೋ ರಿಸಲ್ಟ್ ಫೌಂಡ್ ಅಂದರೆ ನಿಮ್ಮ ಹೆಸರು ಡ್ರಾಫ್ಟ್ ಲಿಸ್ಟಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮ ಹೆಸರು ಡ್ರಾಫ್ಟ್ ಲಿಸ್ಟಲ್ಲಿ ಇಲ್ಲ ಅಂತಂದರೆ ನೀವು ಹೆಸರು ಸೇರಿಸಬೇಕಾಗಿರೋದ್ರಿಂದ ಫಾರ್ಮ್ 6ನ ಯೂಸ್ ಮಾಡಬೇಕು. ಫಾರ್ಮ್ 6 ಇಲ್ಲಿ ನೋಡಿ, ಅದೇ voters.eci.gov.in ಹೋದರೆ ಇಲ್ಲಿ ಫಿಲ್ ಫಾರ್ಮ್ 6 ಅಂತ ಇರುತ್ತೆ. ಇದನ್ನು ನೀವು ಫಿಲ್ ಮಾಡಬೇಕು. ನಿಮ್ಮ ಹೆಸರು ಮುಂಚಿಂದ SIR ಲಿಸ್ಟಲ್ಲಿ ಇತ್ತು ಅಂತಂದರೆ ಒಂದು ಡಿಕ್ಲರೇಷನ್ ಫಾರ್ಮ್ ಕೂಡ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಿ ಎರಡನ್ನೂ ತೊಗೊಂಡೋಗಿ ನಿಮ್ಮ BLO ಅಥವಾ ERO ಅವ್ರಿಗೆ ಕೊಡಬೇಕು. ಇಲ್ಲ ನೀವು ಆನ್ಲೈನೇ ಬೇಕಾದ್ರೂ ಮಾಡ್ಬೋದು, ಇಲ್ಲೇ ಆನ್ಲೈನ್ ಅವೈಲಬಲ್ ಇದೆ. ಇದೆರಡನ್ನೂ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.